ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕಬ್ಬಿಣದ ಕೆಲಸವನ್ನು ಮಾಡುವವರನ್ನು ಏನೆಂದು ಕರೆಯುತ್ತಾರೆ? ಎ ಕಮ್ಮಾರ, ಬಿ ಹಮ್ಮೀರ, ಸಿ ಚಮ್ಮಾರ, ಡಿ ಕುಂಬಾರ. ಉತ್ತರ ಎ ಕಮ್ಮಾರ. ಕಬ್ಬಿಣದ ಕೆಲಸವನ್ನು ಮಾಡುವವರನ್ನು ಕಮ್ಮಾರ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಕರ್ನಾಟಕದ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು? ಎ ಹಾಸ್ಯನಟ ನರಸಿಂಹರಾಜು, ಬಿ ಟಿ.ಪಿ. ಕೈಲಾಸಂ, ಸಿ ಮಾಸ್ಟರ್ ಹಿರಣ್ಣಯ್ಯ, ಡಿ ಎನ್.ಜಿ. ಶಾಸ್ತ್ರಿ. ಉತ್ತರ ಬಿ ಟಿ.ಪಿ. ಕೈಲಾಸಂ. ಕರ್ನಾಟಕದ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಟಿ.ಪಿ. ಕೈಲಾಸಂ. ಮೂರನೇ ಪ್ರಶ್ನೆ, ಭಾರತ ರತ್ನ ಪಡೆದ ಮೊದಲ ಸಂಗೀತ ವಿದುಷಿ ಯಾರು? ಎ ಲತಾ ಮಂಗೇಶ್ಕರ್, ಬಿ ಗಂಗೂಬಾಯಿ ಹಾನ್ಗಲ್, ಸಿ ಎಂ.ಎಸ್. ಸುಬ್ಬಲಕ್ಷ್ಮಿ, ಡಿ ಯಾರೂ ಅಲ್ಲ. ಉತ್ತರ ಸಿ ಎಂ.ಎಸ್. ಸುಬ್ಬಲಕ್ಷ್ಮಿ. ಭಾರತ ರತ್ನ ಪಡೆದ ಮೊದಲ ಸಂಗೀತ ವಿದುಷಿ ಎಂ.ಎಸ್. ಸುಬ್ಬಲಕ್ಷ್ಮಿ. ನಾಲ್ಕನೇ ಪ್ರಶ್ನೆ, ಗೋಬರ್ ಗ್ಯಾಸ್ನಲ್ಲಿರುವ ಪ್ರಮುಖ ಘಟಕ ಯಾವುದು? ಎ ಹೈಡ್ರೋಜನ್, ಬಿ ಆಕ್ಸಿಜನ್, ಸಿ ಮೀಥೇನ್, ಡಿ ನೈಟ್ರೋಜನ್. ಉತ್ತರ ಸಿ ಮೀಥೇನ್. ಗೋಬರ್ ಗ್ಯಾಸ್ನಲ್ಲಿರುವ ಪ್ರಮುಖ ಘಟಕ ಮೀಥೇನ್. ಐದನೇ ಪ್ರಶ್ನೆ, ಸೀತಾ ಸ್ವಯಂವರದಲ್ಲಿ ಕಂಡುಬಂದ ಪರಮಾತ್ಮನ ಎರಡು ರೂಪಗಳು ಯಾವುವು? ಎ ರಾಮ ಮತ್ತು ಪರಶುರಾಮ, ಬಿ ರಾಮ ಮತ್ತು ಲಕ್ಷ್ಮಣ, ಸಿ ರಾಮ ಮತ್ತು ಕೃಷ್ಣ, ಡಿ ರಾಮ ಮತ್ತು ರಾವಣ. ಉತ್ತರ ಎ ರಾಮ ಮತ್ತು ಪರಶುರಾಮ. ಸೀತಾ ಸ್ವಯಂವರದಲ್ಲಿ ಕಂಡುಬಂದ ಪರಮಾತ್ಮನ ಎರಡು ರೂಪಗಳು ರಾಮ ಮತ್ತು ಪರಶುರಾಮ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.